ನಮಸ್ತೆ ವೀಕ್ಷಕರೇ, ನಿನ್ನ ಬಿಟ್ಟು ಹೇಗಿರಲಿ ವಿಧಿಯ ನಾಟಕ ಭಾಗ 6. ರೇಣುವಿನ ನಾಚಿಕೆ ನೋಡಿ ಸುಹಾಸ್ ಮುಖ ಹೂವಿನಂತೆ ಅರಳಿತು. ಅವನ ನಗುಮುಖ ನೋಡಿ ಮನೆಯವರು ಆ ನಗುವನ್ನು ಕಣ್ಣಿನಲ್ಲಿ ಸೆರೆ ಹಿಡಿದಿದ್ದರು. ಸುಮತಿ ಮೋಹನ್ ಆ ಕ್ಷಣದಲ್ಲಿ ಅವನ ನಗು ನೋಡಿ ತುಟಿ ಅರಳಿಸಿದರು. ಮುಂದಿನ ದಿನ ನೆನಪಾಗಿ ಹೃದಯ ಹಿಂಡಿ ಒಂದೆರಡು ಹನಿ ಕಣ್ಣೀರು ಕೆನ್ನೆಯನ್ನು ಸೋಕಿತು. ಸುಹಾಸ್ ತನ್ನವರ ಕಣ್ಣಿನಲ್ಲಿ ಸಂತೋಷ ನೋಡಲು ಮದುವೆಯ ಎಲ್ಲಾ ಶಾಸ್ತ್ರದಲ್ಲಿ ಖುಷಿಯಾಗಿ ಪಾಲ್ಗೊಂಡಿದ್ದ. ಶುಭ ಮುಹೂರ್ತದಲ್ಲಿ ಅಮ್ಮನ ಒಪ್ಪಿಗೆ ಪಡೆದು ರೇಣುಕಾ ಕುತ್ತಿಗೆಗೆ 3 ಗಂಟು ಹಾಕುವ ಮೂಲಕ ಪತ್ನಿಯಾಗಿ ಸ್ವೀಕರಿಸಿದ. ಮನದಲ್ಲಿ ತಾನು ಮಾಡುತ್ತಿರುವ ಘೋರ ಅಪರಾಧಕ್ಕೆ ಭಗವಂತನಲ್ಲಿ ಕ್ಷಮೆ ಕೇಳಿದ್ದ. ಪುಷ್ಪ ಅಕ್ಷತೆಗಳ ಮೂಲಕ ಎಲ್ಲರೂ 100 ಕಾಲ ಚೆನ್ನಾಗಿ ಬಾಳಿ ಅಂತ ಹಾರೈಸಿದರು. ಸುಹಾಸ್ ಆ ವಿಧಿಯನ್ನು ನೆನಪು ಮಾಡಿಕೊಂಡು ವಿಷಾದದ ನಗು ಚೆಲ್ಲಿದ. ಎಲ್ಲ ಶಾಸ್ತ್ರ ಮುಗಿಯುವಷ್ಟರಲ್ಲಿ ಸುಹಾಸ್ ಸುಸ್ತಾಗಿದ್ದ. ಹೋಮದ ಧೂಪ, ಆ ಶಾಸ್ತ್ರಗಳ ಓಡಾಟ, ಮೇಲೆ ಏಳೋದು ಕೂರೋದು ಅವನನ್ನು ಸುಸ್ತು ಮಾಡಿಸಿತ್ತು. ವಿಕ್ಕಿಗೆ, ಪ್ಲೀಸ್ ವಿಕ್ಕಿ ಕಮ್ ಫಸ್ಟ್, ಐ ಆಮ್ ಫೀಲ್ ವೆರಿ ಬ್ಯಾಡ್ಲಿ ಅಂತ ಮೆಸೇಜ್ ಮಾಡಿದ್ದ. ಅಲ್ಲೇ ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ವಿವೇಕ್ ಅಣ್ಣನ ಸುಸ್ತಾದ ಮುಖ ನೋಡಿ ಅಲ್ಲಿಗೆ ಹೋಗುವಷ್ಟರಲ್ಲಿ ಮೆಸೇಜ್ ಬಂದು ಕುಳಿತಿತ್ತು. ಪುರೋಹಿತರು ಎಲ್ಲ ಶಾಸ್ತ್ರ ಆಯಿತು, ಮುಂದಿನದ್ದು ನೀವು ಆರತಕ್ಷತೆಗೆ ರೆಡಿ ಆಗಿ ಅಂತ ಹೇಳಿದರು. ಅದೇ ಮಾತಿಗೆ ಕಾಯುತ್ತಿದ್ದ ವಿವೇಕ್ ಅಣ್ಣನ ಗಟ್ಟಿಯಾಗಿ ಬಳಸಿ ಹಿಡಿದುಕೊಂಡು ಅಲ್ಲೇ ಇದ್ದ ಕವಿತಾ ನೋಡಿ, ಅಮ್ಮ ಅವರಿಗೆ ಒಳಗೆ ಕರ್ಕೊಂಡು ಹೋಗಿ, ನಾನು ಅಣ್ಣನ ರೆಡಿ ಮಾಡ್ತೀನಿ ಅಂತ ಕಣ್ಣು ಹೊಡೆದು ಕವಿತಳಿಗೆ ಸುಹಾಸ್ನ ಪರಿಸ್ಥಿತಿ ತಿಳಿಸಿದ. ಕವಿತೆಗೆ ವಿವೇಕ್ ಹೇಳಿದ್ದು ಅರ್ಥ ಆಗಿ ರೇಣುಕನ ಅವಳ ರೂಮಿಗೆ ಕರೆದೊಯ್ದಳು. ವಿವೇಕ್ ಪಕ್ಕದಲ್ಲೇ ಇದ್ದ ಅಣ್ಣನ ರೂಮಿಗೆ ಕರ್ಕೊಂಡು ಹೋಗಿದ್ದ. ರೂಮಿಗೆ ಹೋಗುತ್ತಿದ್ದ ಹಾಗೆ ಸುಹಾಸ್ ಸುಸ್ತಾಗಿ ಹಾಸಿಗೆ ಮೇಲೆ ಉರುಳಿದ್ದ. ವಿವೇಕ್ ಗ್ಲೂಕೋಸ್ ಬೆರೆಸಿದ ಜ್ಯೂಸ್ ಕುಡಿಸಿದ ಮೇಲೆ ಸ್ವಲ್ಪ ಸುಧಾರಿಸಿದ. ಗಾಬರಿಯಲ್ಲಿ ಬಂದ ಸುಮಾ ಕಣ್ಣೀರು ಹಾಕುತ್ತಾ, ಚಿನ್ನು ಏನಾಯ್ತು? ಸುಹಾಸ್, ಅಮ್ಮ ಏನೂ ಆಗಿಲ್ಲ, ಸ್ವಲ್ಪ ಹೊಗೆಗೆ ಕಣ್ಣು ಕತ್ತಲೆ ಬಂತು ಅಷ್ಟೆ, ನಾನು ಚೆನ್ನಾಗಿ ಇದ್ದೀನಿ. ಚಿನ್ನು, ನಿನ್ನ ಸಂತೋಷಕ್ಕೆ ಕಣು ನಾನು ಇದೆಲ್ಲ ಮಾಡ್ತಿರೋದು, ನಾನು ತಪ್ಪು ಮಾಡಿದ್ದೀನಾ? ಕಣ್ಣೀರು ಹಾಕುತ್ತಾ ಅನುಮಾನದಲ್ಲಿ ಕೇಳಿದರು. ಸುಹಾಸ್ ಅಮ್ಮನ ಕಣ್ಣೀರು ನೋಡಿ ಬೇಜಾರಾಗಿ, ಅಮ್ಮ ನಿನ್ನ ಖುಷಿಗಾಗಿ ನಾನು ಇದೆಲ್ಲ ಮಾಡುತ್ತಿರೋದು, ನೀನು ಹೀಗೆ ಅಳೋದಾ? ಸ್ವಲ್ಪ ನಗು ಅಂತ ಎಲ್ಲರನ್ನೂ ನಗಿಸಿದ. ಅಮ್ಮ ಆರಿಸಿದ್ದ ಶೇರ್ವಾನಿ ತೊಟ್ಟು ಸುಮತಿಯ ಕೈ ತುತ್ತು ತಿಂದು ಆರತಕ್ಷತೆಗೆ ರೆಡಿಯಾಗಿದ್ದ ಸುಹಾಸ್. ಸುಮಾ ಜ್ಯೋತಿಗೆ ಅಣ್ಣನ ಜೊತೆ ಇದ್ದು ಆಗಾಗ ಜ್ಯೂಸ್ ಕೊಡಲು ಹೇಳಿದ್ದರು. ರೇಣುಕಾ ಈಗ ಪಾರ್ಲರ್ನವರಿಗೆ ಕಡಿಮೆ ಮೇಕಪ್ ಮಾಡಲು ಹೇಳಿ ತನ್ನ ಸಹಜ ಸೌಂದರ್ಯಕ್ಕೆ ಮೆರುಗು ಬರುವಂತೆ ರೆಡಿಯಾಗಿದ್ದಳು. ಸುಹಾಸ್ ಪಿಂಕ್ ಕಲರಿನ ಶೇರ್ವಾನಿಯಲ್ಲಿ ಮಿಂಚಿದರೆ ಅದೇ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಅದಕ್ಕೆ ತಕ್ಕಂತೆ ಒಡವೆ ಮೇಕಪ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ರೇಣುಕಾ. ಅವರಿಬ್ಬರ ಜೋಡಿ ನೋಡಿ ಎಲ್ಲರೂ ಮೆಚ್ಚಿದರು. ಇಬ್ಬರಿಗೂ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡಿದ್ದಾರೆ, ಮಸ್ತ್ ಜೋಡಿ ಅಂತ ರೇಣುಕಾ ಕಡೆಯವರು ಜೋಡಿನ ನೋಡಿ ಖುಷಿ ಪಟ್ಟಿದ್ದರು. ಸುಹಾಸ್ಗೆ ರೇಣುವಿನ ಮಿತ ಅಲಂಕಾರ ಮೆಚ್ಚುಗೆ ಆಗಿತ್ತು. ಅವಳಲ್ಲಿ ಕಿರುನೋಟ ಆಗಾಗ ಬೀರುತ್ತಿದ್ದ. ಹುಡುಗಿ ನಾಚಿ ನೀರಾಗಿತ್ತು. ಇಬ್ಬರಿಗೂ ಮೊದಲ ಆಕರ್ಷಣೆ, ಏನೋ ಮನಸ್ಸಲ್ಲಿ ಅರಿಯದ ಸಂತಸ. ಜ್ಯೋತಿ ಅಣ್ಣ ಅತ್ತಿಗೆಗೆ ಜ್ಯೂಸನ್ನ ಆಗಾಗ ಕೊಡುತ್ತಿದ್ದಳು. ಮಗ ಸೊಸೆಯನ್ನು ಸ್ಟೇಜ್ ಮೇಲೆ ನೋಡಿ ಅವರಿಬ್ಬರ ಚಂದದ ಜೋಡಿ ಮೋಹನ್ ದಂಪತಿಗಳು ಖುಷಿಪಟ್ಟರು. ಮದುವೆಗೆ ಕೆಲವೇ ಜನರನ್ನು ಕರೆದಿರುವುದರಿಂದ ಹಾಗೆ ಫೋಟೋಗ್ರಾಫರ್ಗೆ ಮೊದಲೇ ಬೇಗನೆ ತಮ್ಮ ಫೋಟೋ ಶೂಟ್ ಮುಗಿಸಲು ಹೇಳಿದ್ದರು. ಆರತಕ್ಷತೆ ಕೂಡ ಬೇಗ ಮುಗಿದಿತ್ತು. ಬಂದವರು ಸುಮತಿ ದಂಪತಿಗಳನ್ನು ಹೊಗಳಿ ಉಡುಗೊರೆ ಜೊತೆಗೆ ಹೋಗಿದ್ದರು. ರೇಣು ಮನೆಯವರು ಊರಿಗೆ ಹೊರಡಲು ಅವಸರ ಮಾಡಿದರು. ತುಂಬ ದೂರದ ಪ್ರಯಾಣ, ಬೇಗ ಇಲ್ಲಿ ಬಿಟ್ಟರೆ ಊರು ತಲುಪಲು ಬೆಳಗಿನ ಜಾವ ಆಗುತ್ತೆ ಅಂತ. ಮೋಹನ್ ಮಂಜುನಾಥ್ ಮಗಳ ಮನೆ ನೋಡದೆ ಹಾಗೆ ಹೋಗ್ತೀರಾ, ಮಗಳನ್ನು ಮನೆ ತುಂಬಿಸಿ ಹೋಗಿ ಅಂತ ಎಲ್ಲರನ್ನು ಮನೆಗೆ ಆಹ್ವಾನಿಸಿದರು. ಅವರ ಒತ್ತಾಯಕ್ಕೆ ಮಣಿದು ಮಗಳ ಜೊತೆಗೆ ಬಸ್ ಜನ ಸುಮಾ ಮನೆಗೆ ಬಂದಿದ್ದರು. ಸುಮಾ ಕವಿತಾ ನವ ದಂಪತಿಗಳಿಗೆ ಆರತಿ ಮಾಡಿ ಮನೆ ತುಂಬಿಸಿಕೊಂಡರು. ರೇಣುಕಾ ಸೇರಕ್ಕಿ ಒದ್ದು ಸುಮತಿ ಮನೆ ತುಂಬಿದಳು. ಮನೆ ನೋಡಿ ಎಲ್ಲರೂ ರೇಣುಕಳ ಹಣೆ ಬರಹ ಚಲೋ ಇದೆ ಅಂತ ಕೊಂಡಾಡಿದರು. ಕಾಫಿ ಟೀ ಜೊತೆಗೆ ತಿಂಡಿ ವ್ಯವಸ್ಥೆಯೂ ಆಗಿತ್ತು. ರಾತ್ರಿ ಊಟ ಮುಗಿಸಿ ಎಲ್ಲರೂ ಹೊರಡುವರಂತೆ ಅಂತ ಹೇಳಿದರು. ಪರಶುರಾಮ್, ಇಲ್ಲವ್ವ ತಂಗಿ, ನಾವು ಈಗ ಬಿಟ್ಟರೆ ಊರು ಸೇರೋ ಅಷ್ಟರಲ್ಲಿ ಮುಂಜಾನೆ ಆಗುತ್ತೆ, ನಾವು ಹೋಗ್ತೀವಿ ತಂಗಿ ಅಂತ ಹೇಳಿದರು. ವಿವೇಕ್ಗೆ ಹೇಳಿ ಮಧ್ಯ ಅವರ ಊಟಕ್ಕೆ ವ್ಯವಸ್ಥೆ ಮಾಡಿದರು. ಕಲಾವತಿ ಮಗಳನ್ನು ದೂರದ ಊರಿಗೆ ಕೊಟ್ಟು ಮಗಳನ್ನು ದೂರ ಮಾಡಿಕೊಂಡೆ ಅನ್ನೋ ನೋವು ಈಗ ಆಗುತ್ತಿತ್ತು. ಮಗಳಿಗೆ ಗಂಡನ ಮನೆಯಲ್ಲಿ ಹೊಂದಿಕೊಂಡು ಹೋಗುವಂತ ಬುದ್ಧಿವಾದ ಹೇಳಿದರು. ಮೊದಲ ಸಲ ತನ್ನ ಮನೆಯವರನ್ನು ಬಿಟ್ಟು ಇರುತ್ತಿರುವುದಕ್ಕೆ ರೇಣುಕಗೆ ಅಳು ಬಂದಿತು. ಗಂಡ ಪಕ್ಕದಲ್ಲಿ ಇದ್ದರೂ ತನ್ನ ತವರು ಮನೆಯ ತಂತುಗಳನ್ನು ಬಿಟ್ಟು ಇರಬೇಕು ಅನ್ನೋ ಕೊರಗು ಜೊತೆಗೆ ಇವರೆಲ್ಲ ಹೊಸಬರು, ಹೊಸ ಮನೆ, ಇವರ ಜೊತೆಗೆ ಹೊಂದಿಕೊಳ್ಳಬೇಕು ಅನ್ನೋ ದಿಗಿಲು ಕಣ್ಣೀರ ಮೂಲಕ ಕೆನ್ನೆಯ ಮೇಲೆ ಹರಿದಿತು.
ಸುಹಾಸ್ ಮಡದಿಯ ಕಣ್ಣೀರು ನೋಡಲು ಆಗಿರಲಿಲ್ಲ. ಇಲ್ಲಿಯವರೆಗೂ ಇಬ್ಬರು ಒಂದು ಮಾತಾಡಿಲ್ಲ, ಆದರೂ ಅಲ್ಲಿ ಪ್ರೀತಿ ಹುಟ್ಟಿತ್ತು. ಅವಳ ಭುಜಕ್ಕೆ ಕೈ ಹಾಕಿ ನಾನು ಇದ್ದೀನಿ ಅನ್ನೋ ವಿಶ್ವಾಸ ಕೊಟ್ಟಿದ್ದ. ಕವಿತಾ ಸುಮತಿ ಎಲ್ಲರಿಗೂ ಕುಂಕುಮ ಉಡುಗೊರೆ ಕೊಟ್ಟು ಕಳುಹಿಸಿದರು. ಹೋಗುವ ಮುಂಚೆ ಕಲಾವತಿ ನಿಮ್ಮ ಮಗಳು ಅಂದ್ಕೊಂಡು ಏನೇ ತಪ್ಪು ಮಾಡಿದರೂ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳಿ ಮಗಳು ಅಳಿಯನ ಒಮ್ಮೆ ಊರಿಗೆ ಕಳಿಸಲು ಹೇಳಿದರು. ಬಿಡುವು ಮಾಡಿಕೊಂಡು ಬರುತ್ತಾರೆ. ಇನ್ಮೇಲೆ ರೇಣುಕಾ ಈ ಮನೆ ಮಗಳು, ಏನು ಯೋಚಿಸಬೇಡಿ, ಯಾವಾಗ ಬೇಕಾದರೂ ಫೋನ್ನಲ್ಲಿ ಮಾತಾಡಿ ಅಂತ ಹೇಳಿದರು. ಊರವರು ನವದಂಪತಿಗಳನ್ನು ಹರಸಿ ಹೋಗಿದ್ದರು. ರೇಣುಕಾ ಕೆಳಗಡೆ ಇರುವ ಜ್ಯೋತಿ ರೂಮಲ್ಲಿ ಫ್ರೆಶ್ ಆಗಿ ತಾನು ತಂದ ಸಾಧಾರಣ 4 ಸೀರೆ ಮತ್ತು 2 ಡ್ರೆಸ್ಸಲ್ಲಿ 1 ಸೀರೆ ಉಟ್ಟು ಸಡಿಲ ಜಡೆ ಹಾಕಿಕೊಂಡು ಪೌಡರ್ ಮಾತ್ರ ಹಚ್ಚಿಕೊಂಡು ಜ್ಯೋತಿ ಜೊತೆಗೆ ಹೊರಗೆ ಬಂದಿದ್ದಳು. ಸುಹಾಸ್ ಹೆಂಡತಿಯ ಸಹಜ ಸೌಂದರ್ಯ ನೋಡಿ ಮನಸ್ಸಲ್ಲಿ ನಕ್ಕಿದ್ದ. ಮದುವೆಗೆ ಬಂದ ನೆಂಟರು ಊಟ ಮುಗಿಸಿ ಎಲ್ಲ ಹೋದರು. ಮನೆಯವರೆಲ್ಲ ಊಟ ಮುಗಿಸಿದರು. ರೇಣು ಗಂಡನ ಪಕ್ಕ ಕುಳಿತಿದ್ದರಿಂದ ನಾಚಿಕೆಯಿಂದ ನಿಧಾನಕ್ಕೆ ಊಟ ಮುಗಿಸಿದಳು. ಜ್ಯೋತಿ ಜೊತೆಗೆ ರೇಣು ಸ್ನೇಹ ಮೂಡಿತ್ತು. ಅವಳ ಜೊತೆ ಅವಳ ರೂಮ್ನಲ್ಲಿ ಮುಜುಗರದಲ್ಲಿ ಕುಳಿತಿದ್ದಳು. ಸುಹಾಸ್ ವಿವೇಕ್ ಗಾರ್ಡನ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ವಿವೇಕ್ ಏನೋ ಕೆಲಸ ನೆನಪಾಗಿ ಹೊರಗೆ ಹೋಗಿದ್ದ. ಸುಹಾಸ್ ಒಬ್ಬನೇ ತನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಿದ್ದ. ಇಲ್ಲ, ನನಗೆ ಅವಳ ಕಡೆ ಸೆಳೆತ ಈಗ ಶುರುವಾಗಿದೆ. ಅದನ್ನು ಈಗಲೇ ಬೇರು ಸಹಿತ ತೆಗೆದು ಹಾಕಬೇಕು. ಮನಸ್ಸೊಳಗೆ ಒಮ್ಮೆ ಕುಳಿತರೆ ಆ ಮನಸ್ಸಿನಾಳದಿಂದ ಹೊರಹಾಕಲು ಆಗೋದಿಲ್ಲ. ಅದು ನನ್ನ ವೀಕ್ನೆಸ್ ಆಗುತ್ತೆ. ಮುಂದೆ ಆ ಹುಡುಗಿಗೆ ಕಷ್ಟ ಆಗಬಹುದು. ಈಗ ಏನು ಮಾಡಬೇಕು ಅಂತ ಚಿಂತಿಸುತ್ತಿದ್ದ. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.